ರಾಹುಲ್ ಗಾಂಧಿ ಜರ್ಮನಿಯಲ್ಲೂ ಕೂಡ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ರಾಹುಲ್ ಗಾಂಧಿಗೆ ಇನ್ನೇನು ಬೇರೆ ಕೆಲಸ ಏನಿದೆ? ದೇಶನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಎಲ್ಲ ಹೋಗಿ ದೇಶದ ಇವತ್ತಿನ ಒಂದು ದೇಶಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ ಮಾತಾಡ್ತಕ್ಕಂಥ ವ್ಯಕ್ತಿ ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರೋದಿಲ್ಲ, ಅರ್ಧ ಗಂಟೆನೂ ಇರೋದಿಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದು ಅವಕಾಶ ಮಾಡ್ಕೋತಾರೆ. ಇದು ಅವ್ರಿಗೆಲ್ಲ ದೇಶಕ್ಕೆ ಅದರಿಂದ ಆಗ್ತಕ್ಕಂಥ ಗಂಡಾಂತರವನ್ನು ಅವ್ರು ಅರ್ಥ ಮಾಡ್ಕೊಳ್ತೇವ್ರೆ. ಅವ್ರು ಈ ದೇಶ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಕಳ್ಕೊತಾರೆ. ನೆಕ್ಸ್ಟ್ ಪ್ರಿಯಾಂಕಾ ಗಾಂಧಿ ಅವರು ಪಿಎಂ ಆಗಬೇಕು ಅಂತ ಕಾಂಗ್ರೆಸ್ ಮಾತುಗಳು ಬರ್ತದೆ ಸರ್. ಅದ್ರ ಬಗ್ಗೆ ಅಪ್ಪ ಒಂದು ನಿಮಿಷ ತಾಳು. ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಂತನಾ? ರಾಹುಲ್ ಗಾಂಧಿ ಮುಗೀತು ಅಂತ ಅಂದೆ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿ ಮುಗಿದಿದೆ. ಇನ್ಯಾರು ಗಾಂಧಿ ತಂದಿದ್ದಾರೆ ಗೊತ್ತಿಲ್ಲ. ಈ ಗಾಂಧಿ ಟೋಪಿಗಳು ಎಷ್ಟು ಮಟ್ಟಿಗೆ ಬೇರೆ ಬೇರೆಯವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಬ್ಬರು ದೇಶದ ನಮ್ಮೆಲ್ಲರ ಏನು ಬಾಪು ಅವರು ಅಂತ ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಈ ಥರದ ಕೆಲಸಗಳು ಆಗೋದಕ್ಕೆ ಅಲ್ಲಿಗೆ ರಾಹುಲ್ ಗಾಂಧಿ ಆಯಿತು. ಇವಾಗ ಪ್ರಿಯಾಂಕಾ ಗಾಂಧಿನಾ? ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ ತಂದೆ. ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ? ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೇ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡಿಕೊಡ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ. ರಾಹುಲ್ ಗಾಂಧಿ ಜರ್ಮನಿಯಲ್ಲೂ ಕೂಡ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ರಾಹುಲ್ ಗಾಂಧಿಗೆ ಇನ್ನೇನು ಬೇರೆ ಕೆಲಸ ಏನಿದೆ? ದೇಶನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಎಲ್ಲ ಹೋಗಿ ದೇಶದ ಇವತ್ತಿನ ಒಂದು ದೇಶಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ ಮಾತಾಡ್ತಕ್ಕಂಥ ವ್ಯಕ್ತಿ ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರೋದಿಲ್ಲ, ಅರ್ಧ ಗಂಟೆನೂ ಇರೋದಿಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದು ಅವಕಾಶ ಮಾಡ್ಕೋತಾರೆ. ಇದು ಅವ್ರಿಗೆಲ್ಲ ದೇಶಕ್ಕೆ ಅದರಿಂದ ಆಗ್ತಕ್ಕಂಥ ಗಂಡಾಂತರವನ್ನು ಅವ್ರು ಅರ್ಥ ಮಾಡ್ಕೊಳ್ತೇವ್ರೆ. ಅವ್ರು ಈ ದೇಶ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಕಳ್ಕೊತಾರೆ. ನೆಕ್ಸ್ಟ್ ಪ್ರಿಯಾಂಕಾ ಗಾಂಧಿ ಅವರು ಪಿಎಂ ಆಗಬೇಕು ಅಂತ ಕಾಂಗ್ರೆಸ್ ಮಾತುಗಳು ಬರ್ತದೆ ಸರ್. ಅದ್ರ ಬಗ್ಗೆ ಅಪ್ಪ ಒಂದು ನಿಮಿಷ ತಾಳು. ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಂತನಾ? ರಾಹುಲ್ ಗಾಂಧಿ ಮುಗೀತು ಅಂತ ಅಂದೆ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿ ಮುಗಿದಿದೆ. ಇನ್ಯಾರು ಗಾಂಧಿ ತಂದಿದ್ದಾರೆ ಗೊತ್ತಿಲ್ಲ. ಈ ಗಾಂಧಿ ಟೋಪಿಗಳು ಎಷ್ಟು ಮಟ್ಟಿಗೆ ಬೇರೆ ಬೇರೆಯವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಬ್ಬರು ದೇಶದ ನಮ್ಮೆಲ್ಲರ ಏನು ಬಾಪು ಅವರು ಅಂತ ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಈ ಥರದ ಕೆಲಸಗಳು ಆಗೋದಕ್ಕೆ ಅಲ್ಲಿಗೆ ರಾಹುಲ್ ಗಾಂಧಿ ಆಯಿತು. ಇವಾಗ ಪ್ರಿಯಾಂಕಾ ಗಾಂಧಿನಾ? ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ ತಂದೆ. ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ? ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೇ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡಿಕೊಡ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ. ರಾಹುಲ್ ಗಾಂಧಿ ಜರ್ಮನಿಯಲ್ಲೂ ಕೂಡ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ರಾಹುಲ್ ಗಾಂಧಿಗೆ ಇನ್ನೇನು ಬೇರೆ ಕೆಲಸ ಏನಿದೆ? ದೇಶನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಎಲ್ಲ ಹೋಗಿ ದೇಶದ ಇವತ್ತಿನ ಒಂದು ದೇಶಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರಾ ಮಾತಾಡ್ತಕ್ಕಂಥ ವ್ಯಕ್ತಿ ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರೋದಿಲ್ಲ, ಅರ್ಧ ಗಂಟೆನೂ ಇರೋದಿಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದು ಅವಕಾಶ ಮಾಡ್ಕೋತಾರೆ. ಇದು ಅವ್ರಿಗೆಲ್ಲ ದೇಶಕ್ಕೆ ಅದರಿಂದ ಆಗ್ತಕ್ಕಂಥ ಗಂಡಾಂತರವನ್ನು ಅವ್ರು ಅರ್ಥ ಮಾಡ್ಕೊಳ್ತೇವ್ರೆ. ಅವ್ರು ಈ ದೇಶ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಕಳ್ಕೊತಾರೆ. ನೆಕ್ಸ್ಟ್ ಪ್ರಿಯಾಂಕಾ ಗಾಂಧಿ ಅವರು ಪಿಎಂ ಆಗಬೇಕು ಅಂತ ಕಾಂಗ್ರೆಸ್ ಮಾತುಗಳು ಬರ್ತದೆ ಸರ್. ಅದ್ರ ಬಗ್ಗೆ ಅಪ್ಪ ಒಂದು ನಿಮಿಷ ತಾಳು. ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಂತನಾ? ರಾಹುಲ್ ಗಾಂಧಿ ಮುಗೀತು ಅಂತ ಅಂದೆ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿ ಮುಗಿದಿದೆ. ಇನ್ಯಾರು ಗಾಂಧಿ ತಂದಿದ್ದಾರೆ ಗೊತ್ತಿಲ್ಲ. ಈ ಗಾಂಧಿ ಟೋಪಿಗಳು ಎಷ್ಟು ಮಟ್ಟಿಗೆ ಬೇರೆ ಬೇರೆಯವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಬ್ಬರು ದೇಶದ ನಮ್ಮೆಲ್ಲರ ಏನು ಬಾಪು ಅವರು ಅಂತ ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಈ ಥರದ ಕೆಲಸಗಳು ಆಗೋದಕ್ಕೆ ಅಲ್ಲಿಗೆ ರಾಹುಲ್ ಗಾಂಧಿ ಆಯಿತು. ಇವಾಗ ಪ್ರಿಯಾಂಕಾ ಗಾಂಧಿನಾ? ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ ತಂದೆ. ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ? ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೇ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡಿಕೊಡ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ. ರಾಹುಲ್ ಗಾಂಧಿ ಜರ್ಮನಿಯಲ್ಲೂ ಕೂಡ ಮೋದಿ
ರಾಹುಲ್ ಗಾಂಧಿಗೆ ಇನ್ನೇನು ಬೇರೆ ಕೆಲಸ ಏನಿದೆ? ದೇಶನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಎಲ್ಲ ಹೋಗಿ ದೇಶದ ಇವತ್ತಿನ ಒಂದು ದೇಶಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ ಮಾತಾಡ್ತಕ್ಕಂಥ ವ್ಯಕ್ತಿ ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರೋದಿಲ್ಲ, ಅರ್ಧ ಗಂಟೆನೂ ಇರೋದಿಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದು ಅವಕಾಶ ಮಾಡ್ಕೋತಾರೆ. ಇದು ಅವ್ರಿಗೆಲ್ಲ ದೇಶಕ್ಕೆ ಅದರಿಂದ ಆಗ್ತಕ್ಕಂಥ ಗಂಡಾಂತರವನ್ನು ಅವ್ರು ಅರ್ಥ ಮಾಡ್ಕೊಳ್ತೇವ್ರೆ. ಅವ್ರು ಈ ದೇಶ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಕಳ್ಕೊತಾರೆ. ಪ್ರಿಯಾಂಕಾ ಗಾಂಧಿ ಅವರು PM ಆಗ್ಬೇಕು ಒಂದು ಕಾಂಗ್ರೆಸ್ ಮಾತುಗಳು ಬರ್ತದೆ ಸರ್, ಅದ್ರ ಬಗ್ಗೆ ಅಪ್ಪ ಒಂದು ನಿಮಿಷ ತಾಳು. ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಂತನ? ರಾಹುಲ್ ಗಾಂಧಿ ಮುಗೀತು ಅಂತ ಅಂದೆ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿ ಮುಗಿದಿದೆ. ಇನ್ಯಾರು ಗಾಂಧಿ ತಂದಿದ್ದಾರೆ ಗೊತ್ತಿಲ್ಲ. ಈ ಗಾಂಧಿ ಟೋಪಿಗಳು ಎಷ್ಟು ಮಟ್ಟಿಗೆ ಬೇರೆ ಬೇರೆಯವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಬ್ಬರು ದೇಶದ ನಮ್ಮೆಲ್ಲರ ಏನು ಬಾಪು ಅವರು ಅಂತ ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಈ ಥರದ ಕೆಲಸಗಳು ಆಗೋದಕ್ಕೆ ಅಲ್ಲಿಗೆ ರಾಹುಲ್ ಗಾಂಧಿ ಆಯಿತು. ಇವಾಗ ಪ್ರಿಯಾಂಕಾ ಗಾಂಧಿನ ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ತಂದೆ. ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ? ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೇ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡಿಕೊಡ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ. ರಾಹುಲ್ ಗಾಂಧಿ ಜರ್ಮನಿ ಕೂಡ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ, ಇದ್ರ ಬಗ್ಗೆ ರಾಹುಲ್ ಗಾಂಧಿಗೆ ಇನ್ನೇನು ಬೇರೆ ಕೆಲಸ ಏನಿದೆ? ದೇಶನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಎಲ್ಲ ಹೋಗಿ ದೇಶದ ಇವತ್ತಿನ ಒಂದು ದೇಶಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ ಮಾತಾಡ್ತಕ್ಕಂಥ ವ್ಯಕ್ತಿ ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರೋದಿಲ್ಲ, ಅರ್ಧ ಗಂಟೆನೂ ಇರೋದಿಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದು ಅವಕಾಶ ಮಾಡ್ಕೋತಾರೆ. ಇದು ಅವ್ರಿಗೆಲ್ಲ ದೇಶಕ್ಕೆ ಅದರಿಂದ ಆಗ್ತಕ್ಕಂಥ ಗಂಡಾಂತರವನ್ನು ಅವ್ರು ಅರ್ಥ ಮಾಡ್ಕೊಳ್ತೇವ್ರೆ. ಅವ್ರು ಈ ದೇಶ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಕಳ್ಕೊತಾರೆ. ಪ್ರಿಯಾಂಕಾ ಗಾಂಧಿ ಅವರು PM ಆಗ್ಬೇಕು ಒಂದು ಕಾಂಗ್ರೆಸ್ ಮಾತುಗಳು ಬರ್ತದೆ ಸರ್, ಅದ್ರ ಬಗ್ಗೆ ಅಪ್ಪ ಒಂದು ನಿಮಿಷ ತಾಳು. ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಂತನ? ರಾಹುಲ್ ಗಾಂಧಿ ಮುಗೀತು ಅಂತ ಅಂದೆ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿ ಮುಗಿದಿದೆ. ಇನ್ಯಾರು ಗಾಂಧಿ ತಂದಿದ್ದಾರೆ ಗೊತ್ತಿಲ್ಲ. ಈ ಗಾಂಧಿ ಟೋಪಿಗಳು ಎಷ್ಟು ಮಟ್ಟಿಗೆ ಬೇರೆ ಬೇರೆಯವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಬ್ಬರು ದೇಶದ ನಮ್ಮೆಲ್ಲರ ಏನು ಬಾಪು ಅವರು ಅಂತ ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಈ ಥರದ ಕೆಲಸಗಳು ಆಗೋದಕ್ಕೆ ಅಲ್ಲಿಗೆ ರಾಹುಲ್ ಗಾಂಧಿ ಆಯಿತು. ಇವಾಗ ಪ್ರಿಯಾಂಕಾ ಗಾಂಧಿನ ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ತಂದೆ. ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ? ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೇ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡಿಕೊಡ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ. ರಾಹುಲ್ ಗಾಂಧಿ ಜರ್ಮನಿ ಕೂಡ ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ, ಇದ್ರ ಬಗ್ಗೆ ರಾಹುಲ್ ಗಾಂಧಿಗೆ ಇನ್ನೇನು ಬೇರೆ ಕೆಲಸ ಏನಿದೆ? ದೇಶನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಎಲ್ಲ ಹೋಗಿ ದೇಶದ ಇವತ್ತಿನ ಒಂದು ದೇಶಕ್ಕಿರ್ತಕ್ಕಂಥ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ ಮಾತಾಡ್ತಕ್ಕಂಥ ವ್ಯಕ್ತಿ ಪಾರ್ಲಿಮೆಂಟ್ ನಡಿಬೇಕಾದ್ರೆ 1 ಗಂಟೆ ಇರೋದಿಲ್ಲ, ಅರ್ಧ ಗಂಟೆನೂ ಇರೋದಿಲ್ಲ. ಎಲ್ಲ ಒಂದು ಕಡೆ ಇವ್ರಿಗೆಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದು ಅವಕಾಶ ಮಾಡ್ಕೋತಾರೆ. ಇದು ಅವ್ರಿಗೆಲ್ಲ ದೇಶಕ್ಕೆ ಅದರಿಂದ ಆಗ್ತಕ್ಕಂಥ ಗಂಡಾಂತರವನ್ನು ಅವ್ರು ಅರ್ಥ ಮಾಡ್ಕೊಳ್ತೇವ್ರೆ. ಅವ್ರು ಈ ದೇಶ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಕಳ್ಕೊತಾರೆ. ಪ್ರಿಯಾಂಕಾ ಗಾಂಧಿ ಅವರು PM ಆಗ್ಬೇಕು ಒಂದು ಕಾಂಗ್ರೆಸ್ ಮಾತುಗಳು ಬರ್ತದೆ ಸರ್, ಅದ್ರ ಬಗ್ಗೆ ಅಪ್ಪ ಒಂದು ನಿಮಿಷ ತಾಳು. ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಂತನ? ರಾಹುಲ್ ಗಾಂಧಿ ಮುಗೀತು ಅಂತ ಅಂದೆ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ರಾಹುಲ್ ಗಾಂಧಿ ಮುಗಿದಿದೆ. ಇನ್ಯಾರು ಗಾಂಧಿ ತಂದಿದ್ದಾರೆ ಗೊತ್ತಿಲ್ಲ. ಈ ಗಾಂಧಿ ಟೋಪಿಗಳು ಎಷ್ಟು ಮಟ್ಟಿಗೆ ಬೇರೆ ಬೇರೆಯವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಾಂಧೀಜಿ ಒಬ್ಬರು ದೇಶದ ನಮ್ಮೆಲ್ಲರ ಏನು ಬಾಪು ಅವರು ಅಂತ ಅವ್ರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಈ ಥರದ ಕೆಲಸಗಳು ಆಗೋದಕ್ಕೆ ಅಲ್ಲಿಗೆ ರಾಹುಲ್ ಗಾಂಧಿ ಆಯಿತು. ಇವಾಗ ಪ್ರಿಯಾಂಕಾ ಗಾಂಧಿನ ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ತಂದೆ. ಅವ್ರಿಗೆ ಅಲ್ಲಿಗೆ ರಾಹುಲ್ ಗಾಂಧಿ ಮುಗೀತಾ ಅಂತ? ಅವರೇ ತಾನೇ ವಿರೋಧ ಪಕ್ಷದ ನಾಯಕರು, ಅವ್ರು ಜೀವಂತವಾಗಿದ್ದಾರೆ ತಾನೇ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಲೀಡರ್ಶಿಪ್ ಇದೆ, ಯಾವ ರೀತಿ ಅವ್ರ ಒಡಂಬಡಿಕೆ ಇದೆ, ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಏನಿದೆ ಅನ್ನೋದು ಅರ್ಥ ಮಾಡಿಕೊಡ್ರಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶವನ್ನು 11 ವರ್ಷದಲ್ಲಿ 50 ವರ್ಷ ಏನು ಮಾಡ್ಬೋದಾಯಿತು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಅನಿವಾರ್ಯ ಅವಶ್ಯಕತೆ.